ರಾಜಸ್ಥಾನಿ ಮೂಲದ ವ್ಯಕ್ತಿಗಳಿಂದ ಕಳಪೆ ಚಾಕ್ಲೇಟ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ ಅಂತ ಕಾಗವಾಡ ತಾಲೂಕಿನ ಶಿರಗುಪ್ಪಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ರಾಜಸ್ಥಾನದಿಂದ ಬಂದ್ಬಿಟ್ಟು ಆ ವ್ಯಕ್ತಿಗಳಿಂದ ನಡೀತಾ ಇರುವಂತಹ ಕಳಪೆ ಚಾಕ್ಲೇಟ್ ಮಾರಾಟ. ಕಾಗವಾಡ ತಾಲೂಕಿನ ಶಿರಗುಪ್ಪಿಯಲ್ಲಿ ನಡೆದಿರುವಂತಹ ಘಟನೆ ಧನಲಕ್ಷ್ಮಿ ಕಿರಾಣಾ ಸ್ಟೋರ್ಸ್ ಎಂಬುವರಿಂದ ಕಳಪೆ ಚಾಕ್ಲೇಟ್ ಅನ್ನ ಮಾರಲಾಗ್ತಾ ಇದೆ. ಅವಧಿ ಮುಗಿದು ಹೋಗಿದ್ರು ಕೂಡ ಮಾರಾಟ ಮಾಡ್ತಿದಾರಂತೆ. ಆಲ್ರೆಡಿ ಚಾಕ್ಲೇಟ್ ಡೇಟ್ ಬಾರ್ ಆಗಿದೆ, ಪಾಪ ಮಕ್ಕಳಿಗೆಲ್ಲ ಗೊತ್ತಾಗತ್ತೆ, ತಿನ್ನಿಸ್ಬಿಡೋಣ, ಆರೋಗ್ಯ ಕೆಡಿಸ್ಬಿಡೋಣ ಅಂತ ಹೇಳಿ ಚಾಕ್ಲೇಟ್ ಅನ್ನ ಮಾರ್ತಿದಾರಂತೆ. ಅಂಗಡಿ ವ್ಯಾಪಾರಿ ಕಂಡು ಕಾಣದಂತೆ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಇಲಾಖೆಯ ಅಧಿಕಾರಿಗಳು. ನೋಡಿ, ಒಂದು ಕಿರಾಣಾ ಸ್ಟೋರ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ರಾಜಸ್ಥಾನಿ ಮೂಲದ ವ್ಯಕ್ತಿಗಳಿಂದ ಈ ಕಳಪೆ ಚಾಕ್ಲೇಟ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ಚಾಕ್ಲೇಟ್ ಅನ್ನ ತೆಗೆದುಕೊಳ್ತಾರೆ. ಅವಧಿ ಮುಗಿದು ಹೋಗ್ಬಿಟ್ಟಿದೆ, ಆಲ್ರೆಡಿ ಆ ಮ್ಯಾನುಫ್ಯಾಕ್ಚರ್ ಡೇಟೇ ಮುಗಿದು ಹೋಗಿದೆ. ಅಂಥದ್ರಲ್ಲಿ ಅಲ್ಲಿ ಹೇಳಿ ಕೇಳಿ ಪಾಪ ಅವ್ರಿಗೆ ಗೊತ್ತಾಗಲ್ಲ, ಏನು ಡೇಟು ಏನು ಗೊತ್ತಾಗಲ್ಲ ಅಂತ ಹೇಳಿ ಅದನ್ನೇ ಮಾರ್ತಿದಾರಂತಲ್ಲಿ. ಯಾರು ಓದೋರ್ಗೆ ಗೊತ್ತಾಗತ್ತೆ, ಓದೇ ಇದ್ದವ್ರಿಗೆ ಹೆಂಗೆ ಗೊತ್ತಾಗತ್ತೆ ಇದು ಮುಗ್ದಿದೇನೋ ಇಲ್ವೋ ಅಂತ ಹೇಳಿ. ಅದನ್ನು ತಿನ್ನೋರು ನಿಜಕ್ಕೂ ಆರೋಗ್ಯವನ್ನ ಕೆಡಿಸ್ಕೊಳ್ತಾರೆ. ಹಾಗಾದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಅಧಿಕಾರಿಗಳೇನು ಚೆಕ್ ಮಾಡ್ತಾ ಇಲ್ವಾ? ಇದು ಮ್ಯಾನುಫ್ಯಾಕ್ಚರ್ ಡೇಟ್ ಮುಗಿದು ಹೋಗಿದ್ರು ನೀವು ಯಾಕ್ರಿ ಇದನ್ನ ಬಳಸ್ತಾ ಇದ್ದೀರಾ ಅಂತ ಏನು ಕೇಳ್ತಾ ಇಲ್ವಾ? ಕಣ್ಣು ಮುಚ್ಕೊಂಡು ಕೂತಿದಾರಾ? ಕಂಡು ಕಾಣದಂತೆ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಇಲಾಖೆಯ ಅಧಿಕಾರಿಗಳು. ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಯಾಕಂದ್ರೆ ಅಲ್ಲಿರುವಂತಹ ನಿವಾಸಿಗಳೇನಿದ್ದಾರೆ, ಅಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ, ಅವರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ನಮಗೆ ಡೇಟ್ ಬಾರ್ ಆಗಿರುವಂತಹ ಚಾಕ್ಲೇಟ್ಸ್ ನನ್ನ ಮಾರ್ತಿದ್ದಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಾಗುತ್ತೆ.